ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಜನರನ್ನ ಕೂಡ ಅರೆಸ್ಟ್ ಮಾಡಲಾಗ್ತಾ ಇದೆ. ಜೊತೆಗೆ ಮೃತದೇಹ ಏನು ಸಿಕ್ಕಿತ್ತು ಆ ಒಂದು ಸ್ಥಳ ಏನಿದೆ ಅಲ್ಲೂ ಕೂಡ ಸ್ಥಳ ಮಹಜರನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಆದರೆ ಇನ್ನೂ ನಿಜಕ್ಕೂ ಒದ್ದಿದ್ದಾರೆ ಅನ್ನೋದು ತನಿಖೆಯ ಬಳಿಕ ಗೊತ್ತಾಗ್ತಾ ಇದೆ. ಸೊ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏನಿದ್ದಾರೆ ತೀವ್ರವಾದಂತಹ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರ ಕೇಸ್ ಹೆಸರು ಕೇಳಿ ಬರ್ತಾ ಇತ್ತು. ಹಾಗಾಗಿ ಪವಿತ್ರ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರ್ ನಗರ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಸದ್ಯ ಪವಿತ್ರ ಅವರು ಇದ್ದು ತನಿಖೆಗೆ ಹಾಜರಾಗಿದ್ದಾರೆ. ಇನ್ನು ಏನು ದರ್ಶನ್ ಅವರ ಅಭಿಮಾನಿಯಾಗಿರುವಂತಹ ರೇಣುಕಾಸ್ವಾಮಿ ಅವರು ಪವಿತ್ರ ಗೌಡ ಅವರಿಂದ ದರ್ಶನ್ ಕುಟುಂಬಕ್ಕೆ ತೊಂದರೆ ಆಗುತ್ತಿದೆ ಅಂತ ತಿಳಿದು ಪವಿತ್ರ ಗೌಡ ಅವರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರು ಅನ್ನುವಂತಹದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಅಂದರೆ ಪವಿತ್ರ ಗೌಡ ಅವರಿಂದ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ದಾಂಪತ್ಯ ಹಾಳಾಗ್ತಿದೆ, ಹಾಗಾಗಿ ಈ ಒಂದು ವಿಚಾರವನ್ನ ಮೆಸೇಜ್ ಮಾಡಿದ್ರು ಅಂತ. ಆದರೆ ದರ್ಶನ್ ಯಾಕೆ ಅವರನ್ನ ಕರೆಸಿ ಈ ಒಂದು ಹಲ್ಲೆ ಮಾಡಿದ್ರು ಅಥವಾ ಕೊಲೆ ಮಾಡಿದ್ರು ಅನ್ನೋದು ತನಿಖೆ ಬಳಿಕ ಗೊತ್ತಾಗತ್ತೆ. ಸೊ ಈಗ ನೀವು ಜೊತೆಗೆ ಇನ್ನೊಂದು ವಿಚಾರ ಹೇಳ್ತಾ ಇರೋದು, ಆ ಯುವಕ ಪವಿತ್ರ ಗೌಡ ಅವರನ್ನ ತನಗೆ ಮದುವೆ ಆಗಬೇಕು ಅನ್ನುವಂತಹ ಟಾರ್ಚರ್ ಮಾಡ್ತಾ ಇದ್ದ ಅಂತ. ಆದರೆ ನಿಜಕ್ಕೂ ಟಾರ್ಚರ್ ಮಾಡ್ತಾ ಇದ್ನ ಅಥವಾ ದರ್ಶನ್ ಅಭಿಮಾನಿ ಆಗಿದ್ದಕ್ಕೆ ಇವರಿಂದ ದರ್ಶನ್ ಫ್ಯಾಮಿಲಿ ಹಾಳಾಗತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಮೆಸೇಜ್ ಮಾಡಿದ್ನ ಅನ್ನೋದು ತನಿಖೆ ಬಳಿಕ ಗೊತ್ತಾಗತ್ತೆ. ಸೊ ಸದ್ಯ ಇಬ್ಬರನ್ನ ಕೂಡ ಏನು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆಯ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ಗಳು ಸಿಗತ್ತೆ. ಸೊ ಜೊತೆಗೆ ದರ್ಶನ್ಗೆ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಫ್ಯಾನ್ಸ್ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಕಡೆ ಪ್ರತಿಭಟನೆಗಳು ನಡೀಬಹುದು, ಏನಾದರೂ ಗಲಾಟೆ ಆಗ್ಬೋದು. ಆ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಕೂಡ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ದರ್ಶನ್ ಅವ್ರನ್ನ ಪ್ರಕರಣಕ್ಕೆ ಸಂಬಂಧಿಸಪಟ್ಟಂತೆ ವಶಕ್ಕೆ ಪಡೆದಿದ್ದೀವಿ, ವಿಚಾರಣೆ ಮಾಡ್ತಾ ಇದ್ದೀವಿ, ಎಲ್ಲವನ್ನ ಕೂಡ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನ ಕೊಟ್ಟರು. ಸದ್ಯ ಏನು ಬೆಳಗ್ಗೆ ಮೈಸೂರಿನ ರ್ಯಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಈಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಮತ್ತಷ್ಟು ಅಪ್ಡೇಟ್ಸ್ಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾನೆ ಹೋಗ್ತೀನಿ. ಕೇವಲ ದರ್ಶನ್ ಅಷ್ಟೇ ಅಲ್ಲ, ಕಿರಣ್, ಮಧು, ಲಕ್ಷ್ಮಣ್ ಅನ್ನುವಂಥವ್ರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ಸೇರಿದಂತೆ ಒಟ್ಟು 10 ಮಂದಿಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡಲಾಗಿದೆ. ಸೊ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಹೆಸರು ಕೇಳಿ ಬಂದಿತ್ತು, ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನೋಡೋದಾದ್ರೆ, ಶನಿವಾರ ರೇಣುಕಾಸ್ವಾಮಿ ಅವರು ಮನೆಯಿಂದ ಹೊರಡ್ತಾರೆ ಕೆಲಸಕ್ಕೆ ಅಂತ. ಅವರು ವಾಪಸ್ ಬರೋದಿಲ್ಲ. ಭಾನುವಾರ ಬೆಳಗ್ಗೆ 8 ಗಂಟೆಗೆ ಕಾಮಾಕ್ಷಿ ಪಾಳ್ಯ ಸುತ್ತಮುತ್ತಲಿರುವಂತಹ ಒಂದು ಮೋರಿ ಅಪಾರ್ಟ್ಮೆಂಟ್ ಬಳಿ ಇರುವಂತಹ ಮೋರಿಯಲ್ಲಿ ಒಂದು ಶವ ಸಿಗುತ್ತೆ. ಸೊ ಅಲ್ಲಿನ ಸೆಕ್ಯೂರಿಟಿ ಈ ಬಗ್ಗೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಆ ದೂರನ್ನ ಆಧರಿಸಿ ಪೊಲೀಸರು ತನಿಖೆಗೆ ಇಳಿತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಅವರ ಬಾಡಿಗಾರ್ಡ್ ಇಬ್ಬರನ್ನ ವಶಕ್ಕೆ ಪಡೆಯಲಾಗತ್ತೆ. ಅವರು ವಿಚಾರಣೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ದರ್ಶನ್ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಪೊಲೀಸರು ತನಿಖೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರ ಕಾಲ್ ಡೀಟೇಲ್ಸ್ ಎಲ್ಲ ನೋಡ್ತಾರೆ. ಆವಾಗ ಈ ಒಂದು ರೇಣುಕಾಸ್ವಾಮಿ ಅವರನ್ನ ಶೆಡ್ಗೆ ದರ್ಶನ್ ಬೌನ್ಸರ್ಸ್ಗಳು ಕರ್ಕೊಂಡ್ಬಂದಿರೋದು ಗೊತ್ತಾಗತ್ತೆ. ಆ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ. ಅದರ ಜೊತೆಗೆ ಇವತ್ತು ಬೆಳಗ್ಗೆ ಮೈಸೂರಿನ ರ್ಯಾಡಿಸನ್ ಹೋಟೆಲ್ನಲ್ಲಿ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಆ ಬಳಿಕ ಮೈಸೂರಿನಿಂದ ಅವರನ್ನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಕರೆತರಲಾಗುತ್ತೆ. ಈ ಒಂದು ಸುದ್ದಿ ಆಗ್ತಾ ಇದ್ದಂತೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇರ್ಬೋದು, ಅವರು ಕೂಡ ಬರ್ತಾರೆ. ಯಾಕಂದ್ರೆ ಮಗನನ್ನ ಕಳೆದುಕೊಂಡಂತಹ ನೋವಲ್ಲಿ ಅವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಸೊ ಒಂದ್ ಕಡೆ ದರ್ಶನ್ ಅವರು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡ್ತಾ ಇರ್ತಾರೆ. ಸೊ ವಿಚಾರಣೆ ನಡೆಸ್ತಾ ಇರ್ತಾರೆ. ಅದರ ಬೆನ್ನಲ್ಲೇ ಇನ್ನೊಂದ್ ಕಡೆ ಆರ್ ನಗರ ಪೊಲೀಸರು ಈ ಕೇಸ್ನಲ್ಲಿ ಕೇಳಿ ಬಂದಂತಹ ಮತ್ತೊಂದು ಹೆಸರು ಅಂದ್ರೆ ಪವಿತ್ರ ಗೌಡ ಅವರನ್ನ ಕೂಡ ಸದ್ಯ ಅರೆಸ್ಟ್ ಮಾಡಿದ್ದಾರೆ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ದರ್ಶನ್ ಸೇರಿದಂತೆ ಒಟ್ಟು 10 ಮಂದಿಯನ್ನ ಈ ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ ಅಥವಾ ವಶಕ್ಕೆ ಪಡೆಯಲಾಗಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 10 ಜನ ಅರೆಸ್ಟ್ ಮಾಡಲಾಗಿದೆ. ಸೊ ವಿನಯ್ ಇರ್ಬೋದು, ಹಾಗೆ ಬೇರೆ ಬೇರೆ ಏನು ಅವರ ಬೌನ್ಸರ್ಸ್
ಗಳಿದ್ದಾರೆ. ಸೊ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಸೊ ನೀವೀಗ ಗಮನಿಸ್ಬೋದು. ಜೊತೆಗೆ ಇನ್ನು ಸಾಕಷ್ಟು ಜನ ದರ್ಶನ್ಗೆ ಫ್ಯಾನ್ಸ್ ಇರೋದ್ರಿಂದ ದರ್ಶನ್ ಅವರ ಮನೆ ಬಳಿ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ.